ಆಲ್ಮೋಸ್ಟ್ 4-5 ಮಂತ್ಸ್ ಆಯಿತು ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಲಿಲ್ಲ. ಯಾಕಂದರೆ ನನಗೇನು ಕಂಟೆಂಟ್ ಸಿಗ್ತಿಲ್ಲ ಅಂತ ನಾನೇ ಅಂದ್ಕೊಂಡು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಲಿಲ್ಲ. ಬಟ್ ಇವಾಗ ಏನಂದರೆ 1 ವೀಕಿಂದ ಫ್ರೆಂಡ್ಸ್ ಜೊತೆ ಚಾಟ್ ಮಾಡಬೇಕಾದ್ರೆ ಒಂದೇ ವರ್ಡು ಏನಂತಾರೆ ಹೊಳಮಳ ರಿಪೀಟ್ ಆಗ್ತಿತ್ತು. ಅದು ಯಾವ ವರ್ಡ್ ಅಂದರೆ ಇಂಟ್ರೋವರ್ಟ್. ಸೊ ಇದ್ರ ಬಗ್ಗೆ ಮಾತಾಡೋಣ ಅಂತ ಅನ್ಕೊಂಡೆ. ಯಾಕಂದರೆ ನಾನು ಒಬ್ಳು ಇಂಟ್ರೋವರ್ಟ್. ಸೊ ಲೈಕ್ ನಾನು ಹೇಳೋ ವಿಷಯ ನಿಮಗೆ ರಿಲೇಟ್ ಆಗ್ಬೋದು ಅಂದ್ಕೊಂಡು ಈ ವಿಡಿಯೋ ಮಾಡ್ತಿದ್ದೀನಿ. ಲೈಕ್ ತುಂಬಾ ಜನ ನಾನು ಇಂಟ್ರೋವರ್ಟ್ ಅಂತ ಹೇಳ್ತಾರೆ. ಈವನ್ ನಾನು ಕೂಡ ಇಂಟ್ರೋವರ್ಟ್. ಅದಕ್ಕೆ ವಿಡಿಯೋ ಮಾಡ್ತಿದ್ದೀನಿ. ಇಂಟ್ರೋವರ್ಟ್ ಆಕ್ಚುಲಿ ಅಂದ್ರೆ ಏನು ಮೇನ್ ಆಗಿ ಲೈಕ್ ಭಾಳ ಎಕ್ಸ್ಪ್ರೆಸಿವ್ ಆಗಿ ಇರಲ್ಲ ಅಷ್ಟೇ. ಅದು ಬಿಟ್ರೆ ನಾವು ಎಲ್ಲರ ಥರನೂ ನಾರ್ಮಲ್ ಆಗಿ ಇರ್ತೀವಿ. ಸೊ ಇವತ್ತು ನಾನು ಏನು ಹೇಳಕತ್ತೀನಿ ಅಂತಂದ್ರೆ ಇಂಟ್ರೋವರ್ಟ್ಸ್ ಯಾವ ಥರ ನಾವು ಬಿಹೇವ್ ಮಾಡ್ತೀವಿ, ನಾವು ಯಾವ ಥರ ಆಗಬೇಕು ಅಂತ ಹೇಳ್ತೀನಿ ಅಷ್ಟೇ. ಮೊದಲಿಗೆ ಇವಾಗ ಏನೋ ಒಂದು ವಿಷಯ ನಡೀತಿರುತ್ತೆ ಫ್ರೆಂಡ್ಸ್ ಜೊತೆ, ಕ್ಲಾಸಲ್ಲಿ ಇರ್ಬೋದು, ಏನೋ ಒಂದು ಮ್ಯಾಟ್ರ್ ಆಗ್ತಿರುತ್ತೆ. ಅವಾಗ ಸಡನ್ ಆಗಿ ನಿಮ್ಗೆ ಏನೋ ಒಂದು ಹೇಳ್ಬೇಕು ಅನ್ಸುತ್ತೆ, ಬಟ್ ನೀವು ಹೇಳಲ್ಲ. ಯಾಕಂದ್ರೆ ನಾವೇನು ಯೋಚನೆ ಮಾಡ್ತೀವಿ, ಆಕಿ ನನ್ನ ಬಗ್ಗೆ ಏನು ಅನ್ಕೊಂತಾಳೋ, ಅಥವಾ ಮ್ಯಾಮ್ ಏನು ಅಂದ್ಬಿಡ್ತಾರೋ, ಸರ್ ಏನು ಅಂದ್ಬಿಡ್ತಾರೋ, ಅಥವಾ ನನ್ನ ಫ್ರೆಂಡ್ ನನಗೆ ಏನು ಅಂದ್ಬಿಡ್ತಾಳೋ. ಒಟ್ಟು ಬೇರೆಯವ್ರು ನಮ್ಮ ಬಗ್ಗೆ ಏನು ಅನ್ಕೊಂತಾರ ಅಂತ ಹೇಳಿನೇ ನಾವೇನು ಮಾತಾಡಲ್ಲ. ಅದೇ ನಮ್ಮ ಫಸ್ಟ್ ಪ್ರಾಬ್ಲಮ್. ಅದೇ ಇವಾಗ ಏನಂತಾರೆ ಎಕ್ಸ್ಟ್ರೋವರ್ಟ್, ಅವ್ರದ್ದೇನು ಪ್ರಾಬ್ಲಮ್ ಇರಲ್ಲ. ಅವ್ರಿಗೆ ಏನೋ ಒಂದು ಹೇಳ್ಬೇಕು ಅನಿಸ್ತಂದ್ರೆ ಎದ್ದು ಬರ್ತಾರೆ, ಸಡನ್ ಆಗಿ ಆನ್ ದಿ ಸ್ಪಾಟ್ ಆಗಿ ಹೇಳ್ತಾರೆ ಅಷ್ಟೇ. ಅದು ಬಿಟ್ಟರೆ ಹೇಳ್ತಾರೆ ಯಾರೋ ಒಬ್ರು ಆಗ್ತಾರೆ. ಅವ್ರು ಎಷ್ಟು ದಿನ ಅಂತ ನೆನ್ಪಿಟ್ಕೊಂತಾರೆ? ಓಕೆ 5 ಮಿನಿಟ್ಸ್ ನೆನ್ಪಿಟ್ಕೋಬಹುದು, ಇಲ್ಲ 10 ಮಿನಿಟ್ಸ್, ಹಬ್ಬ ಅಂದ್ರೆ ಒಂದಿನ ನೆನ್ಪಿಟ್ಕೊಂತಾರೆ. ಅದಾದ್ಮೇಲೆ ಅವರೇ ನೆನ್ಪಿಟ್ಕೊಳ್ಳಲ್ಲ. ಯಾಕಂದ್ರೆ ಬೇರೆ ವಿಷಯ ಸಿಗುತ್ತೆ, ಅವ್ರು ಅದ್ರ ಬಗ್ಗೆ ನಗ್ತಾರೆ. ಸೊ ಈವನ್ ಅವ್ರು ನಕ್ಕರು ಏನಾಯ್ತು, ನಿಮ್ಗೆ ಅಟ್ಲೀಸ್ಟ್ ಒಂದು ಎಕ್ಸ್ಪೀರಿಯನ್ಸ್ ಗೇನ್ ಆಗುತ್ತಲ್ಲ. ಸೊ ಮಾತಾಡ್ಲಾರ್ದ ಪ್ರಾಬ್ಲಮ್ ಏನಂದ್ರೆ, ಸಾರಿ ಇದು ಹೇಳ್ಬಾರ್ದು, ಬಟ್ ಸ್ಟಿಲ್ ಅದು ನಮ್ಮ ಮನೆಯಿಂದನೇ ಬಂದಿರೋದು. ಏನ್ ಹೇಳ್ತಾರೆ, ನಾವು ಸಣ್ಣವರಿದ್ದಾಗ ಮನೆಗೆ ಯಾರಾದ್ರೂ ರಿಲೇಟಿವ್ಸ್ ಬಂದ್ರೆ ಅವ್ರ ಹತ್ರ ನೀಟಾಗಿ ಮಾತಾಡ್ಬೇಕು, ನಿನ್ ಬಾಯಿ ಸಿಕ್ಕಂಗೆಲ್ಲ ಮಾತಾಡಬಾರ್ದು, ನಿನ್ ಬಾಯಿ ನಿನ್ ಹಿಡಿದಾಗಿರ್ಲಿ, ಬರೀ ಇದೇ ತರ ಹೇಳಿ ನೀನು ಬೆಳೆಸಾರ. ಓಕೆ, ಸ್ಕೂಲಿಗೆ ಹೋದ್ರೆ ಜಾಸ್ತಿ ಫ್ರೆಂಡ್ಸ್ ಮಾಡ್ಕೋಬೇಡ, ಒಳ್ಳೆ ಫ್ರೆಂಡ್ಸ್ನ ಮಾಡ್ಕೋ, ಈ ತರ ಹೇಳ್ತಾರೆ. ಸೊ ಅಲ್ಲಿಂದನೇ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರೋದು. ಸೊ ಸ್ಕೂಲಲ್ಲಿ ಇದ್ದಾಗ ನಮ್ಗೆ ಸ್ವಲ್ಪ ಜನ ಫ್ರೆಂಡ್ಸ್ ಇರ್ತಾರೆ. ಅದ್ರಲ್ಲಿ ಬೆಸ್ಟ್ ಫ್ರೆಂಡ್ಸ್ ಅಂತೆ, ಕ್ಲೋಸ್ ಫ್ರೆಂಡ್ಸ್ ಅಂತೆ, ಅದಿದು ಮಾಡಿ ಗ್ರೂಪಿಸಮ್ ಮಾಡಿನೇ ಬೆಳೆದಿದ್ದೀವಿ. PU ಬಂದಾಗ ಫ್ರೆಂಡ್ಸ್ ಭಾಳ ಯಾರು ಮಾಡ್ಕೊಂಡಿಲ್ಲ. ಬಿಕಾಸ್ ಎಲ್ರದ್ದು ಮೇನ್ ಏನಂತಾರೆ ಗುರಿ ಏನಿದ್ರು CET ಕ್ರ್ಯಾಕ್ ಮಾಡಬೇಕು, ನೀಟ್ ಕ್ರ್ಯಾಕ್ ಮಾಡಬೇಕು, ಅಷ್ಟೇ ಅವರೇ ಏಮ್ ಇದ್ದಿದ್ದು. ಸೊ ಫ್ರೆಂಡ್ಸ್ ಮಾಡ್ಕೊತಾರೆ, ಬಟ್ ಕಮ್ಮಿ, ಭಾಳ ಇಂಪಾರ್ಟೆನ್ಸ್ ಕೊಡಲ್ಲ ಫ್ರೆಂಡ್ಸಿಗೆ. ಸೊ ಮುಗೀತು. ಬಟ್ ಆಕ್ಚುಲಿ ನೀವು ಒಂದ್ಸಲ ಡಿಗ್ರಿಗೆ ಕಾಲಿಟ್ರೆ ಅದು ಯಾವುದಾಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಅಥವಾ ಮೆಡಿಸಿನ್ ಚೂಸ್ ಮಾಡಿರ್ಬೋದು, ಫಾರೆನ್ಸಿಕ್ ಆಗಿರ್ಬೋದು, ಬೇರೆ ಯಾವುದೇ ಆಗಿರ್ಬೋದು, ಇಟ್ಸ್ ಫೈನ್. ಬಟ್ ಫ್ರೆಂಡ್ಸ್ ಇಂಪಾರ್ಟೆಂಟ್. ಯಾಕಂದ್ರೆ ಇವಾಗ ನನಗೆ ಫೀಲ್ ಆಗ್ತಿರೋದು ಫ್ರೆಂಡ್ಸ್ ಬೇಕು ಅಂತ. ಮೊದಲೆಲ್ಲ ನನ್ನ ಫ್ರೆಂಡ್ಸ್ ಬೇಡ ಅಂತಿದ್ದೆ, ಬಟ್ ಇವಾಗ ಫ್ರೆಂಡ್ಸ್ ಬೇಕು. ಯಾಕಂದ್ರೆ ನಾನು ಓಪನ್ ಅಪ್ ಆಗಬೇಕು, ಬೇರೆಯವ್ರ ಜೊತೆ ಮಾತಾಡಬೇಕು, ಬೇರೆಯವ್ರ ಐಡಿಯಾಸ್ ತಿಳ್ಕೊಬೇಕು. ಯಾಕಂದ್ರೆ ಇವಾಗ ನಾನು ಹೋಗ್ತಿರೋ ಪಾತ್ ನನಗೆ ಇಂಟ್ರೆಸ್ಟಿಂಗ್ ಆಗಿ ಅನಿಸ್ತಿಲ್ಲ. ಸೊ ಬೇರೆ ಏನೇನು ಪಾತ್ ಇದಾವೆ, ಸೊ ನಾನು ಬೇರೆ ಏನೇನಾಗ ಕ್ರಿಯೇಟಿವ್ ಆಗಿ ಮಾಡಬಹುದು, ನನಗೆ ಅದ್ರ ಬಗ್ಗೆ ಐಡಿಯಾ ಅಷ್ಟೊಂದಿಲ್ಲ. ಸೊ ನಾನು ಇನ್ನೊಬ್ರ ಜೊತೆ ಮಾತಾಡೋದ್ರಿಂದ ಅವ್ರ ಐಡಿಯಾಸ್ ನಿನಗೆ ಸಿಗುತ್ತೆ, ನೀನೇನು ಅನ್ಕೊಂತೀಯ ಅಂತ ಅವ್ರಿಗೆ ಗೊತ್ತಾಗುತ್ತೆ, ನಿನ್ನ ಐಡಿಯಾಸಿಂದ ಅವ್ರಿಗೂ ಹೆಲ್ಪ್ ಆಗುತ್ತೆ. ಸೊ ಬರೀ ಫ್ರೆಂಡ್ಸ್ ಅಂತಲ್ಲ, ಈವನ್ ಅವ್ರು ನಿನ್ನ ಕಂಪ್ಲೀಟ್ ಸ್ಟ್ರೇಂಜರ್ ಆಗಿದ್ರು ಪರವಾಗಿಲ್ಲ, ಹೋಗಿ ಮಾತಾಡ್ರಿ. ಇದೇ ನಾನು ಮೇನ್ ಸಜೆಸ್ಟ್ ಮಾಡೋದು. ಬೇರೆಯವ್ರು ಏನು ಅನ್ಕೊಂತಾರೆ ಅಂತ ಯೋಚನೆ ಮಾಡೋಕ್ಕೆ ಹೋಗ್ಬೇಡ್ರಿ. ನಾನು ಅದೇ ಪ್ರೊಸೆಸ್ಸಲ್ಲಿ ಇದ್ದೀನಿ ಇವಾಗ. ಲೈಕ್ ಕಂಪ್ಲೀಟ್ ಎಕ್ಸ್ಟ್ರೋವರ್ಟ್ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಬಟ್ ಬೇರೆಯವ್ರ ಹತ್ರ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ ಅಫ್ಕೋರ್ಸ್. ಸೊ ಫ್ರೆಂಡ್ಸ್ ಮಾಡ್ಕೊಳ್ಳಿ. ಈವನ್ ಅವ್ರು ನಿಮ್ಗಿಂತ ವಯಸ್ಸಲ್ಲಿ ದೊಡ್ಡವರಾಗಿರ್ಬೋದು, ಅಥವಾ ಈವನ್ ಸಣ್ಣವರಾಗಿರ್ಬೋದು. ಯಾಕಂದ್ರೆ ಇವಾಗ ನಮ್ಗಿಂತ ಚಿಕ್ಕವರು ತುಂಬಾ ಅವ್ರ ಹತ್ರ ನಾಲೆಜ್ ಐತೆ. ಫೋನು, TV ನಮ್ಗಿಂತ ಬೇಗನೆ ಅವ್ರ ಕೈಯಲ್ಲೆಲ್ಲ ಬಂದೈತೆ. ಸೊ ಅವ್ರ ಹತ್ರನೂ ಮಾತಾಡಿ, ಅವ್ರ ಐಡಿಯಾಸ್ ತಿಳ್ಕೊಳ್ಳಿ. ಅವರಿಂದ ನೀವೇನಾದ್ರೂ ಕಲಿಬೇಕಿದ್ರೆ ಕಲೀರಿ. ಅವ್ರು ನನಗಿಂತ ಸಣ್ಣವರು, ಅವರಿಂದ ನಾನು ಯಾಕೆ ಕಲಿಬೇಕು ಅಂತ ಯೋಚನೆ ಮಾಡಬೇಡ್ರಿ. ಮತ್ತೆ ರೆಸ್ಪೆಕ್ಟ್ ಎಲ್ರಿಗೂ ಕೊಡಿ, ಅವ್ರು ನಿಮ್ಮ ಸಣ್ಣವರಾಗಿದ್ರು ಪರವಾಗಿಲ್ಲ. ಸೊ ಯಾಕಂದ್ರೆ ಎಲ್ರದ್ದು ಅವ್ರದ್ದೇ ಆದಂಥ ಒಂದೊಂದು ಓನ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ಅದರಿಂದ ನೀವು ಹೊಸದನ್ನ ಕಲಿತೀರಿ. ಕೊನೆಯದಾಗಿ ನಾನು ಹೇಳೋದಿಷ್ಟೇ, ಬೇರೆಯವ್ರು ನಿಮ್ಮ ಬಗ್ಗೆ ಏನಂತಾರ ಅಂತ ಯೋಚನೆ ಮಾಡಬೇಡಿ. ನಿಮ್ಮ ಲೈಫ್ನ ನೀವು ಲೀಡ್ ಮಾಡಿ. ಮುಂದಿನ ವಿಡಿಯೋ ಜೊತೆ ಆದಷ್ಟು ಬೇಗ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.